ಕಾರ್ಪೊರೇಟರ್ಗಳಿಲ್ಲದೆ ಮೇಯರ್ ಇಲ್ಲದೆ ಬೆಂಗಳೂರು ಅಭಿವೃದ್ಧಿ ಮರೀಚಿಕೆಯಾಗಿದೆ. ರಸ್ತೆ ಗುಂಡಿ, ಟ್ರಾಫಿಕ್ ಕಿರಿಕಿರಿ ಸೇರಿ ಹಲವು ಸಮಸ್ಯೆಗಳು ತಾಂಡವವಾಡುತ್ತಿವೆ. ಇದೆಲ್ಲದರ ನಡುವೆ ಬಿಬಿಎಂಪಿ ರಾಜಧಾನಿ ಅಭಿವೃದ್ಧಿಗೆ 8 ಪರಿಕಲ್ಪನೆಗಳನ್ನು ಇಟ್ಟುಕೊಂಡು ಬಜೆಟ್ ಮಂಡಿಸಿದೆ. ಅಸಲಿಗೆ ಪಾಲಿಕೆ ಬಜೆಟ್ನಲ್ಲಿ ಏನೇನಿದೆ ನೋಡೋಣ ಬನ್ನಿ. ಈಗ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆಯ 24-25ನೇ ವರ್ಷದ ಆವಯವವನ್ನು ಪ್ರಸ್ತುತ ಪಡಿಸುತ್ತಿದ್ದೇನೆ. ಬೆಂಗಳೂರು ನಗರವನ್ನು ಸ್ವಚ್ಛವಾಗಿರಿಸಲು ದಿನವಿಡೀ ಶ್ರಮಿಸುತ್ತಿರುವ ಪೌರ ಕಾರ್ಮಿಕರ ಸೇವೆಯನ್ನು ಸ್ಮರಿಸುತ್ತಾ ಇದು ಪೂರ್ಣವಾಗಿ ಬಿಬಿಎಂಪಿ ಫಂಡ್ 3000 ಕೋಟಿ ಸರ್ಕಾರದಿಂದ ಬರ್ತಕ್ಕಂತ ವಿಚಾರ ಇದೆ. 8 ಪರಿಕಲ್ಪನೆ, 12,000 ಕೋಟಿ ದುಡ್ಡು, ಬ್ರ್ಯಾಂಡ್ ಬೆಂಗಳೂರು ಜಪ, ರಸ್ತೆ, ಕಸ, ಉದ್ಯಾನವನಗಳಿಗೆ ಕೋಟಿ ಕೋಟಿ ಹಣ. ಇದು ಬಿಬಿಎಂಪಿ ಬಜೆಟ್ನಲ್ಲಿನ ಹೈಲೈಟ್ಸ್. $12,000 ಕೋಟಿ ಮೊತ್ತದ ಬಜೆಟ್ ಮಂಡಿಸಿದ ಬಿಬಿಎಂಪಿ. 8 ಪರಿಕಲ್ಪನೆ, ಬ್ರ್ಯಾಂಡ್ ಬೆಂಗಳೂರಿಗೆ ದುಡ್ಡು. ಚುನಾವಣೆ ನಡೆಯುತ್ತಿಲ್ಲ, ಜನಪ್ರತಿನಿಧಿಗಳು ಬರ್ತಿಲ್ಲ, ಸದ್ಯ ಅಧಿಕಾರಿಗಳದ್ದೇ ಆಳ್ವಿಕೆಯಾಗಿದ್ದು ಪಾಲಿಕೆಯಲ್ಲಿ ಮತ್ತೊಮ್ಮೆ ಅಧಿಕಾರಿಗಳಿಂದಲೇ ಬಜೆಟ್ ಮಂಡನೆಯಾಗಿದೆ. 2024-25ನೇ ಸಾಲಿನ ಬಿಬಿಎಂಪಿ ಬಜೆಟ್ ಮಂಡನೆಯಾಗಿದೆ. ಬಿಬಿಎಂಪಿ ಹಣಕಾಸು ವಿಭಾಗದ ವಿಶೇಷ ಆಯುಕ್ತ ಶಿವಾನಂದ್ ಕಲ್ಕೆರೆ 12,000 ಕೋಟಿ ಗಾತ್ರದ ಬಜೆಟ್ ಮಂಡಿಸಿದ್ರು. ಅಷ್ಟಕ್ಕೂ 8 ಪರಿಕಲ್ಪನೆ ಇಟ್ಕೊಂಡು ಬಜೆಟ್ ಮಂಡಿಸಲಾಗಿದೆ. ಹಸಿರು ಬೆಂಗಳೂರು ಪರಿಕಲ್ಪನೆ ಹೊಂದಲಾಗಿದ್ದು ಪಾರ್ಕ್ ಹಾಗೂ ಗಿಡ ನೆಡೋದಕ್ಕೆ ಅನುದಾನ ನೀಡಲಾಗಿದೆ. ಇದರ ಜೊತೆ ಶಿಕ್ಷಣ ಬೆಂಗಳೂರು, ಟ್ರಾಫಿಕ್ ಜಾಮ್ ಮುಕ್ತ ಸುಗಮ ಸಂಚಾರ, ಸ್ವಚ್ಛ ಬೆಂಗಳೂರು, ಆರೋಗ್ಯಕರ ಬೆಂಗಳೂರು, ಟೆಕ್ ಬೆಂಗಳೂರು, ವೈಬ್ರೆಂಟ್ ಬೆಂಗಳೂರು ಪರಿಕಲ್ಪನೆ ಹೊಂದಲಾಗಿದೆ. ಜೊತೆಗೆ ಸದ್ಯ ಎದುರಾಗಿರೋ ನೀರಿನ ಸಮಸ್ಯೆ ಇಟ್ಕೊಂಡೆ ನೀರಿನ ಭದ್ರತೆಗೆ ಹೆಚ್ಚಿನ ಅನುದಾನ ನೀಡಲಾಗಿದೆ. ಪ್ರೀಮಿಯಂ ಫೇರ್ ಇಂದ ಹಣ ಬರುತ್ತೆ 1,000 ಕೋಟಿ ಮತ್ತು ಅಡ್ವರ್ಟೈಸ್ಮೆಂಟ್ ಪಾಲಿಸಿಯಿಂದ ಏನು ಬರುತ್ತೆ ಅದು ಎಲ್ಲ ಬ್ರಾಂಡ್ ಬೆಂಗಳೂರಿಗಾಗಿ ಬಳಸ್ತೀವಿ. ನಮ್ಮ ಸಂಪನ್ಮೂಲ ಏನು ಹೆಚ್ಚು ಮಾಡ್ತಾ ಇದ್ದೀವಿ, ನಾಗರಿಕರಿಗೆ ಏನು ಸಡಿಲಿಕೆ ಮತ್ತು ಇದು ಕರ ಇದರಲ್ಲಿ ಕಡಿಮೆ ಕೊಡ್ತಿದ್ದೀವಿ. ಅಲ್ಲಿಂದ ಬರ್ತಕ್ಕಂಥ ಹಣ ಏನಿದೆ ಆ ಬಿಬಿಎಂಪಿ ಹಳೆ ಬಿಲ್ಸ್ಗಾಗಿ ಮತ್ತು ಈಗ ಹೊಸದಾಗಿ ತಗೊಳ್ತಕ್ಕಂಥ ವಿಚಾರಕ್ಕಾಗಿ ಖರ್ಚಾಗ್ತದೆ. ಬಿಬಿಎಂಪಿ ಅಧಿನಿಯಮ 2020ಕ್ಕೆ ಸಂಬಂಧಪಟ್ಟಂತೆ ಇನ್ನು ಬಜೆಟ್ನಲ್ಲಿ ಅನುದಾನ ಗಿಟ್ಟಿಸಿಕೊಂಡ ಪ್ರಮುಖ ಯೋಜನೆಗಳು ಯಾವುವು ಅನ್ನೋದನ್ನ ನೋಡಿದ್ರೆ, 2 ಸುರಂಗ ಮಾರ್ಗ ನಿರ್ಮಾಣಕ್ಕೆ 200 ಕೋಟಿ ಹಣ ನೀಡಲಾಗಿದೆ. ಇನ್ನು ಚಾಮರಾಜಪೇಟೆ ರಸ್ತೆ ಹಾಗೂ ಪಾದರಾಯನಪುರ ರಸ್ತೆ ಅಗಲೀಕರಣಕ್ಕೆ 130 ಕೋಟಿ ಹಣ ನೀಡಲಾಗಿದ್ದು 45 ಕಿಲೋಮೀಟರ್ ಉದ್ದದ ಪಾದಚಾರಿ ಸ್ನೇಹಿ ನಡಿಗೆ ಮಾರ್ಗಕ್ಕೆ 135 ಕೋಟಿ ಹಣ ಮೀಸಲಿಡಲಾಗಿದೆ. ಇನ್ನು 145 ಕಿಲೋಮೀಟರ್ ವೈಟ್ ಟ್ಯಾಪಿಂಗ್ ರಸ್ತೆಗೆ 800 ಕೋಟಿ ನೀಡಲಾಗಿದೆ. ವಿಶ್ವೇಶ್ವರಯ್ಯ ಟರ್ಮಿನಲ್ ಮೇಲ್ಸೇತುವೆಗೆ 380 ಕೋಟಿ ಹಾಗೂ ಮೆಟ್ರೋ ರಸ್ತೆ ಮೇಲ್ಸೇತುವೆಗೆ 100 ಕೋಟಿ ಮೀಸಲಿಡಲಾಗಿದೆ. ನಗರದ 20 ಲಕ್ಷ ಆಸ್ತಿ ದಾಖಲೆಗಳ ಗಣಕೀಕರಣ ಹಾಗೂ 16,000 ಪೌರ ಕಾರ್ಮಿಕರ ನೇರ ನೇಮಕಾತಿಗೆ ನಿರ್ಧರಿಸಲಾಗಿದೆ. ಕಸದ ಸಮಸ್ಯೆ ನಿವಾರಿಸಲು ತ್ಯಾಜ್ಯ ವಿಲೇವಾರಿಗೆ 4 ಕಡೆ ಜಮೀನು ಖರೀದಿಸಲಾಗುತ್ತೆ. ಇದಕ್ಕಾಗಿ 100 ಕೋಟಿ ಹಣ ಮೀಸಲಿಡಲಾಗಿದೆ. ಇದೇ ಬಜೆಟ್ಗೆ ಉದ್ಯಮಿಗಳು ಅಸಮಾಧಾನ ಹೊರಹಾಕಿದ್ದಾರೆ. ರೋಡ್ಗಳು ಬೇಗ ಕೆಟ್ಟೋಗ್ಬಿಡುತ್ತೆ, ಫುಟ್ಪಾತ್ಗಳು ಎಲ್ಲ ಕೆಟ್ಟೋಗ್ಬಿಟ್ಟಿದೆ. ಸಿಟಿಲಿ ಭಾಳ ಗಲೀಜಿದೆ. ನೀವು ಎಲ್ಲಿ ಬೇಕಾದರೂ ಫುಟ್ಪಾತಲ್ಲಿ ಕೆಲಸ ಮಾಡಿ ನಡ್ಕೊಂಡು ಹೋಗಿ, ಇದು ಒಂಥರ ಕಚರಾಗಳೆಲ್ಲ ಎಲ್ಲ ಕಡೆ ಇದೆ. ಆಮೇಲೆ ಇನ್ಕಂಪ್ಲೀಟ್ ಪ್ರಾಜೆಕ್ಟ್ಸ್ ಹೋಗ್ತಾನೇ ಇದೆ. ಈ ಥರ ಎಲ್ಲ ಮಾಡಿದ್ರೆ ನಮ್ಗೇನು ಬೇಕಂದ್ರೆ ಒಂದು 3 ಇಯರ್ or 4 ಇಯರ್ ಪ್ಲಾನ್ ಬೇಕು. ಜಾಹೀರಾತಿನಿಂದ 500 ಕೋಟಿ ಆದಾಯ ನಿರೀಕ್ಷೆ ಮಾಡಿರೋ ಪಾಲಿಕೆ ಬರೋಬ್ಬರಿ 12,000 ಕೋಟಿ ಮೊತ್ತದ ಬಜೆಟ್ ಮಂಡಿಸಿದೆ. ಶಾಂತಮೂರ್ತಿ ಜೊತೆ ವಿನಾಯಕ್ ಬುರಾವ್, TV9 ಬೆಂಗಳೂರು.